ದುಗುಡ, ಡಿಪ್ರೆಷನ್ ಏನೋ ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿಗೆ ಬರ್ತೀರ. ಇಟ್ಕೊಳ್ಳೋಣ. ಚಿಂತೆ ತಂದಮೇಲೆ ವಾಪಸ್ ಅದನ್ನೇ ತೊಗೊಂಡು ಹೋಗಬಾರ್ದು. ಚಿಂತೆ ಬಿಟ್ಟು ನಿಶ್ಚಿಂತೆಯಾಗಬೇಕು. ಅದು ಹೇಗಾಗತ್ತೆ? ಆತ್ಮಚಿಂತನೆಯನ್ನು ಗುರು ಕೊಟ್ಟಿದ್ದನ್ನು ತೊಗೊಂಡು ಹೋಗಬೇಕು. ಅದಿಲ್ಲೇ ಬಿಡಬಾರ್ದು. ನೀವು ಚಿಂತೆ ತಂದು ಸ್ವಲ್ಪ ಹೊತ್ತು ಆರಾಮಾಗಿದ್ದು ಮತ್ತೆ ಚಿಂತೆ ತೊಗೊಂಡು ಹೋಗ್ತೀರ. ನೋಡ್ಕೊಳ್ಳಿ, ದಿವಸದಲ್ಲಿ ಎಷ್ಟು ಹೊತ್ತು ಮಲಗ್ತೀರಾ? ಮ್ಯಾಕ್ಸಿಮಮ್ ಟೈಮ್ ಮಲಗೋದು, ತಿನ್ನೋದು, ವೆಹಿಕಲ್ನಲ್ಲಿ ಟ್ರಾಫಿಕ್ ಜಾಮಲ್ಲಿ ಓಡಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಷ್ಟೇ. ನಾವು ಏನು ಸಾಧನೆ ಮಾಡ್ತಾ ಇಲ್ಲ ಅನ್ನೋದು ಸತ್ಯ ನಮಗೆ ಗೊತ್ತಾಗಬೇಕು. ನಾವು ಮಾಡೋದೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಳೋದೇ ಮಾಡೋದು. ಆ ಸ್ಟ್ರೆಸ್ಸಿಂದ ಏನಾಗ್ತದೆ? ಕಾಯಿಲೆ ಬರ್ತಾಯಿದೆ. ಓಡಾಡೋದು ಇವಾಗ ಡಾಕ್ಟ್ರ್ ಹತ್ರ, ಆಸ್ಪತ್ರೆಗೆ. ಇವಾಗ ನೀವು ನೋಡಬೇಕಾಗಿರೋದು ಎನಿಥಿಂಗ್ ದಟ್ ಕ್ಯಾನ್ ಡಿಸ್ಟ್ರಾಕ್ಟ್ ಯು ಫ್ರಮ್ ದಿಸ್ ಸ್ಟ್ರೆಸ್. ಆ ಟೆನ್ಷನ್ನಿಂದ ಹೋಗೋದು ಹೇಗೆ, ಟೆನ್ಷನ್ನ ರಿಮೂವ್ ಮಾಡೋದು ಹೇಗೆ, ಯಾವುದರಿಂದ ಅದನ್ನು ತೆಗೆದು ಹಾಕ್ಬೋದು. ಅದು ಖುಷಿಯಿಂದ ಕಲಿಯೋದದು. ಇದನ್ನು ಯಾರೂ ಹೇಳ್ಕೊಡೋದಲ್ಲ. ಇದೊಂದು ರೀತಿ ಕಲೆ, ನಮ್ಮನ್ನು ತೊಡಗಿಸ್ಕೊಂಡಾಗ ಬರುವಂತಹ ಕಲೆ ಅದು. ಸ್ಟ್ರೆಸ್ ರಿಮೂವ್ ಆಗೋದು, ಸ್ಟ್ರೆಸ್ ಹೋಗೋದು ಕಾನ್ಸಿಕ್ವೆನ್ಸ್. ಆ ಕಲೆ ಕಲಿಯೋದೇ ಒಂದು ಸ್ಟ್ರೆಸ್ ಆಗಬಾರ್ದು. ಆ ಪ್ರಾಸೆಸ್ನಲ್ಲೇ ನಿಮ್ಗೆ ಸ್ಟ್ರೆಸ್ ಆಗಬಾರ್ದು. ಏನು ಪ್ರಯೋಜನ? ಇದಕ್ಕೆ ಒಂದೇ ಒಂದು, ಏನು? ಭಗವಂತನಿಗೆ ನಾನು ದಾಸ. ನಾನು ಏನು ಕೆಲಸ ಮಾಡ್ತೀನಿ ಫಾರ್ ಹಿಸ್ ಸೇಕ್, ಅವನ ಹೆಸರಿನಲ್ಲೇ ಮಾಡ್ತಾ ಇರೋದು. ನಾನು ಏನು ಮಾಡಿದ್ರೂ ಕೂಡ ಆವಾಗ ಒಂದು ಸ್ವಲ್ಪನೂ ಸ್ಟ್ರೆಸ್ ಆಗಲ್ಲ. ಆ ಭಾವ ಭಾಳ ಮುಖ್ಯ. ಅವನ ಕೆಲಸ ಇದು, ಅವನ ಸೇವೆ ಇದು.